ಈ ಭಕ್ತಿಯ ಜೀವನಕ್ಕೆ, ಈ ಒಂದು ದೇವರ ನಂಬಿಕೆಯ ಪ್ರಯಾಣಕ್ಕೆ ದೃಢ ಯಾರು ಅಂತಂದ್ರೆ ದೇವರೇ ಆಧಾರ, ದೇವರೇ ದೃಢ, ದೇವರೇ ಆ ಸಮಸ್ತವಾಗಿದ್ದಾರೆ ಪ್ರಿಯರೇ. ಅದಕ್ಕೆ ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು. ಈ ನಿರೀಕ್ಷೆ ಹೇಗಿರಬೇಕು? ದೃಢವಾಗಿರಬೇಕು, ಅಳ್ಳಾಡಬಾರದು, ಚಂಚಲವಾಗಬಾರದು. ಬಿಲ್ಡಿಂಗ್ ಕಟ್ಟಿದ ಮೇಲೆ ಅಳ್ಳಾಡ್ತಂತ ಅಂದ್ಕೊಳ್ಳಿ. ಬಿಲ್ಡಿಂಗ್ ಇರ್ತೀವ, ಬಿಲ್ಡಿಂಗ್ ಅಲ್ಲಿ ಒಂದ್ ಸ್ವಲ್ಪ ಚಿಕ್ಕ ಕ್ರ್ಯಾಕ್ ಬಂದ್ರೇನೆ ಮನೆ ಬಿಟ್ಟು ಹೋಗ್ಬಿಡ್ತೀವಿ. ಕ್ರ್ಯಾಕ್ ಬಂದ್ರೇನೆ ಮನೆ ಒಡೆದೋಗುತ್ತೆ, ಬಿದ್ದೋಗುತ್ತೆ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಹೋಗ್ತೀವಿ. ಅಂಥದ್ರಲ್ಲಿ ಅಳ್ಳಾಡಿದ್ರೆ ಇರ್ತೇವ? ಇಲ್ಲ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು. ನಿನ್ನ ಹೃದಯವು ಧೈರ್ಯದಿಂದಿರಲಿ. ಸೋತೋಗ್ಬೇಡ, ಕುಂಗಿ ಹೋಗಬೇಡ, ಧೈರ್ಯ ಕೆಡಬೇಡ, ಧೈರ್ಯವಾಗಿರು. ಕಷ್ಟಗಳು ಬಂದರು ಧೈರ್ಯವಾಗಿರು, ಅನಾರೋಗ್ಯ ಬಂದರು ಧೈರ್ಯವಾಗಿರು, ಶ್ರಮೆಗಳು ಬಂದರು ಧೈರ್ಯವಾಗಿರು. ಯಾಕೆಂತಂದ್ರೆ ನಿನ್ನ ನಿರೀಕ್ಷೆ ಯಾರ ಮೇಲಿದೆ? ಯೆಹೋವನ ಮೇಲಿರುವುದರಿಂದ ಆತನು ಸಮಸ್ತವನ್ನ ನೋಡಿಕೊಳ್ಳುತ್ತಾನೆ. ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದ.